ಹರಿ ಓಂ. ಆಪಾದಮೌಳಿಪರ್ಯಂతం ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯ ಸಂಪನ್ನಾನ್ ಶಾಂತಾದಿಗುಣಬ್ರಹ್ಮಿತಾನ್ ಸಶಾಸ್ತ್ರಪ್ರವಚನಾಸಕ್ತಾನ್ ಏನಮೇಲಾರ್ಯಾನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುಮಮ. ಹರಿ ಓಂ. ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. 180 ಗದ್ಯಗಳು. 81ನೇ ಗದ್ಯ ಪುರಾಣ ಪುರುಷೋತ್ತಮ ಎಂಬುದು. ನಾವು ಕೂರ್ಮ ಪುರಾಣದ ವಚನವನ್ನು ನೋಡುತ್ತಿದ್ದೆವು. ಮುಂದಿನ ವಚನ, ಸರ್ವಜ್ಞೋಪಿ ಅಜ್ಞವದ್ದೇವಃ ಸರ್ವಶಕ್ತಿ ಅಶಕ್ತವತ್ ಪ್ರತ್ಯಾಪಯತಿ ಲೋಕಾನಾಂ ಅಜ್ಞಾನಂ ಮೋಹನಾಯ ಚ. ಪುರಾಣ ಪುರುಷೋತ್ತಮ ಯಾರು ಎಂದರೆ ಪುರಂದರದಾಸರು ಪುರಾಣವನ್ನು ನೋಡಿಕೊಳ್ಳಿ ಎಂದು ದಿವ್ಯ ಮಾರ್ಗದರ್ಶನ ಮಾಡಿದರು. ಪುರಾಣ ಬರೆದಿರತಕ್ಕಂಥವರು ಯಾರು? ಶ್ರೀ ವೇದವ್ಯಾಸದೇವರು. ವೇದವ್ಯಾಸದೇವರು ಬಿಟ್ಟು ನಮಗೆ ಬೇರೆ ಗತಿ ಇಲ್ಲ. ನಾಣ್ಯ ಪಂಥ ಯನಯ ವಿದ್ಯತೆ. ಎಲ್ಲ ಜ್ಞಾನವನ್ನು ಕೊಡತಕ್ಕಂಥವರು ವೇದವ್ಯಾಸರೇ ಶಬ್ದ ರೂಪದಿಂದ. ಆದ್ದರಿಂದ 18 ಪುರಾಣವನ್ನು ರಚನೆ ಮಾಡಿ ಪುರಾಣ ಪುರುಷೋತ್ತಮನನ್ನು ಪರಿಚಯಿಸಲು ನಾವು ವೇದವ್ಯಾಸರನ್ನೇ ಕೇಳಬೇಕು. ವೇದವ್ಯಾಸರು ತಾವು ರಚಿಸಿದ 18 ಪುರಾಣಗಳನ್ನು 4 ಲಕ್ಷ ಶ್ಲೋಕಗಳೇ ಪುರುಷೋತ್ತಮತ್ವವನ್ನೇ ತಿಳಿಸಿದ್ದಾರೆ. ಅದನ್ನು ಹೇಗೆ ತಿಳಿಯಬೇಕು ಎಂಬುದನ್ನು ಸಹ ತಿಳಿಸಿಕೊಡುತ್ತಾರೆ ತಮ್ಮ ಅನೇಕ ಪುರಾಣಗಳಲ್ಲಿ, ವಿವಿಧ ಭಂಗಿಗಳಲ್ಲಿ, ವಿವಿಧ ಶೈಲಿಗಳಲ್ಲಿ. ಹಾಗಾದರೆ ಪುರುಷೋತ್ತಮ ಅಂದರೆ ಸರ್ವೋತ್ತಮ. ಅವನ ಲಕ್ಷಣ ಏನು ಅಂತ ಹೇಳಿದರೆ ಪ್ರಸ್ತುತ ಹೇಳ್ತಾ ಇದ್ದಾರೆ, ಅವನು ಸರ್ವಜ್ಞ. ಯಾರನ್ನ ಸರ್ವವಿತ್ ಸರ್ವಜ್ಞ, ಎಲ್ಲವನ್ನೂ ಯಾರು ತಿಳಿದಿರುತ್ತಾರೋ ಅವರಿಗೆ ಸರ್ವಜ್ಞ ಅಂತ ಹೆಸರು. ಅಂಥವರು ಎಷ್ಟು ಜನ ಇರಲು ಸಾಧ್ಯ? ಕೇವಲ ಒಬ್ಬರು ಮಾತ್ರ ಇರಲು ಸಾಧ್ಯ. ಸರ್ವಜ್ಞೋ ಅಪಿ ಅಜ್ಞವದ್ದೇವ. ಭಗವಂತ ಸರ್ವಜ್ಞರಾದರೂ ಅಜ್ಞವತ್, ಜ್ಞಾನವೇ ಇಲ್ಲದಂತೆ ದೇವ ಕ್ರೀಡಾಶೀಲನಾಗಿ ತನ್ನ ಮಹಿಮೆಯನ್ನು ತೋರಿಸ್ತಾನೆ. ತನಗೆ ಏನು ಜ್ಞಾನವೇ ಇಲ್ಲವೇನು ಎಂಬ ರೀತಿಯಲ್ಲಿ ತೋರಿಸ್ತಾನಂತೆ. ಯಾಕೆ? ಸರ್ವಶಕ್ತಿ ಅಶಕ್ತವತ್. ಸಕಲ ಶಕ್ತಿಯು ಭಗವಂತನಿಗೆ ಇರೋದು, ಆದರೆ ಏನು ಶಕ್ತಿಯೇ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ತೋರಿಸುತ್ತಾನೆ. ಯಾರಿಗಾಗಿ ತೋರಿಸ್ತಾನೆ, ಯಾಕೆ ತೋರಿಸ್ತಾನೆ ಎಂಬುದನ್ನು ನಾವು 2 ದೃಷ್ಟಿಯನ್ನಿಟ್ಟುಕೊಂಡಾಗ ಅದಕ್ಕೆ ಉತ್ತರವನ್ನು ಶ್ರೀ ವೇದವ್ಯಾಸದೇವರು ತಿಳಿಸ್ತಾರೆ. ಪ್ರತ್ಯಾಪಯತಿ ಲೋಕಾನಾಂ ಅಜ್ಞಾನಂ ಮೋಹನಾಯ ಚ. ಲೋಕದ ಜನರು ತಮಗೆ ಮೋಹವಿದೆ ಎಂದು ತಿಳಿದುಕೊಳ್ಳಲಿ. ಏಕೆಂದರೆ ಲೋಕ ಅಂದರೆ ಬ್ರಹ್ಮಾಂಡದಲ್ಲಿ ಜೀವರ ಸಮುದಾಯ. ಜೀವರ ಸಮುದಾಯದಲ್ಲಿ ಸಾತ್ವಿಕರಿದ್ದಾರೆ, ರಾಜಸರಿದ್ದಾರೆ, ತಾಮಸರಿದ್ದಾರೆ. ಎಲ್ಲರೂ ಭಗವಂತನನ್ನು ಏಕರೂಪವಾಗಿ ತಿಳಿಯುವುದಿಲ್ಲ. ಏಕೆಂದರೆ ಅವರ ಸ್ವರೂಪಭೂತ ಗುಣಗಳೇ ಭಿನ್ನವಾಗಿರುವುದರಿಂದ ರಾಜಸ ತಾಮಸ ವ್ಯಕ್ತಿಗಳು ಭಗವಂತನನ್ನು ಯಥಾರ್ಥವಾಗಿ ತಿಳಿಯುವುದೇ ಇಲ್ಲ. ಅವರನ್ನು ಯಥಾರ್ಥವಾಗಿಯೇ ತಿಳಿಯುತ್ತಾರೆ. ಅದಕ್ಕೋಸ್ಕರವಾಗಿ ಭಗವಂತ ಏನು ಮಾಡುತ್ತಾನೆ, ಅವರ ಗುಣವನ್ನು ವ್ಯಕ್ತಪಡಿಸೋಕ್ಕೋಸ್ಕರವಾಗಿ ದೇವಾಹ, ಕ್ರೀಡಾವಿಷಯನಾದ ಭಗವಂತ ತಾನೇ ಅದಕ್ಕೆ ದಾರಿ ಮಾಡಿಕೊಡುತ್ತಾನೆ. ಲೋಕದಲ್ಲಿ ಒಬ್ಬ ಕಳ್ಳರನ್ನು
ಲೋಕಕ್ಕೆ ತೋರಿಸಲು ಏನು ಮಾಡಬೇಕು? ಶಿಷ್ಟೊಬ್ಬ ಯೋಗ್ಯವಾದ ಜೀವ, ಯೋಗ್ಯವಾದ ಪುರುಷ ಕಳ್ಳನಿಗೆ ಪ್ರಚೋದನೆಯಾಗುವಂತೆ ಒಂದು ಮಾರ್ಗವನ್ನು ತೋರಿಸಬೇಕು. ಅದು ಎಲ್ಲರೂ ನೋಡುತ್ತಿರುವಂತೆ ಇರಬೇಕು. ಆಗ ಅವನ ಕಳ್ಳತನ ಬಹಿರಂಗವಾಗುತ್ತದೆ. ಹೇಗೆ ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿಯುತ್ತೆ. ಕಣ್ಣು ಮುಚ್ಚಿಕೊಂಡು ಯಾಕೆ ಕುಡಿಯುತ್ತೆ ಅಂದರೆ, ತಾನು ಕಣ್ಣು ಮುಚ್ಚಿದರೆ ಲೋಕವೇ ಕಣ್ಣು ಮುಚ್ಚಿರುತ್ತೆ. ತಾನು ಹಾಲು ಕುಡಿಯುವುದನ್ನು ಯಾರೂ ನೋಡುವುದಿಲ್ಲ, ತಾನೂ ನೋಡುವುದಿಲ್ಲ ಎಂಬ ಭ್ರಮೆಯಲ್ಲಿ ಒಳಗಾಗಿರುತ್ತದೆ. ಇದೇ ಬುದ್ಧಿ ನಮ್ಮಲ್ಲಿ ಅನೇಕ ಜನರಲ್ಲಿ ಇಂದು ಸಹ ನಾವು ನೋಡಬಹುದು. ನಾವು ಯಾವುದೇ ಕೆಲಸವನ್ನು ಮಾಡುವಾಗ, ಕೆಟ್ಟ ಕೆಲಸವಾಗಲಿ ಒಳ್ಳೆಯ ಕೆಲಸವಾಗಲಿ ಮಾಡುವಾಗ ಕಣ್ಣು ಮುಚ್ಚುತ್ತೇವೆ. ಇದರ ಅರ್ಥವೇನು? ಈ ಕಣ್ಣು ಮುಚ್ಚುವುದರಿಂದ ಎಲ್ಲರೂ ಕಣ್ಣು ಮುಚ್ಚಿದ್ದಾರೆ, ನಾನು ಮಾಡುವ ಕೆಲಸ ನನಗೆ ಮಾತ್ರ ಗೊತ್ತಾಗುತ್ತಾ ಇದೆ ಎಂಬ ಭ್ರಮೆ. ಇದು ಮಾಢ್ಯಾರ ಎಂಬ ಯೋನಿಯಲ್ಲಿ ಇರತಕ್ಕಂತಹ ಸಂಸ್ಕಾರ ಮನುಷ್ಯನಲ್ಲಿ ನಾವು ನೋಡಬಹುದು. ಇದೆಲ್ಲವೂ ಸಂಸ್ಕಾರವಶಾತ್ ಆ ಜೀವರಿಗೆ ಬಂದಿದ್ದಾದರೆ ಸ್ವರೂಪದಲ್ಲಿರ್ತಕ್ಕಂಥದ್ದನ್ನು ವ್ಯಕ್ತ ಮಾಡುವುದಕ್ಕೆ ಏನು ಮಾಡಬೇಕು? ಅಂತಹ ಅವಕಾಶವನ್ನು ಕಲ್ಪಿಸಿಕೊಡಬೇಕು. ಭಗವಂತನೇ ಎಲ್ಲರಿಗೂ, ಎಲ್ಲ ರೀತಿಯ ಜನರಿಗೂ ಅವಕಾಶವನ್ನು ಕಲ್ಪಿಸಿಕೊಡುವಾತ. ಆದ್ದರಿಂದ ಸರ್ವಜ್ಞೋಪಿ ಅಗ್ನವದ್ದೇವ ಸರ್ವಶಕ್ತಿ ಶಕ್ತವತ್ ಪ್ರತ್ಯಾಪಯತೆ ಲೋಕಾನಂ ಅಜ್ಞಾನಂ ಮೋಹನಾಯ ಚ. ಭಗವಂತ ತನ್ನಲ್ಲೇ ಮೋಹವಿದೆ, ತನ್ನಲ್ಲಿ ಶೋಕವಿದೆ, ತನ್ನಲ್ಲಿ ಏನೂ ಬುದ್ಧಿಯೇ ಇಲ್ಲ, ಜಡದಂತೆ ಇದ್ದಾನೆ ಎಂಬ ರೀತಿಯಲ್ಲಿ ಅನೇಕ ಅವತಾರಗಳಲ್ಲಿ ತೋರಿಸಿಕೊಟ್ಟಿದ್ದಾನೆ ಎಂಬುದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಇದರಿಂದ ಪುರಾಣ ಪುರುಷೋತ್ತಮನನ್ನ ಮಾರ್ಗ ತಿಳಿಯುವುದು ಹೇಗೆ ಎಂದರೆ, ಪುರಾಣ ಪುರುಷೋತ್ತಮ ಎಲ್ಲರಿಗೂ ನಾವು ಒಂದು ಚೀಟಿಯನ್ನು ತೋರಿಸಿದ ಕೂಡಲೇ ಅವರ ದರ್ಶನವಾಗುವಂತೆ ವಿಸಿಟಿಂಗ್ ಕಾರ್ಡ್ ಅನ್ನೋ ರೀತಿಯಲ್ಲಿ ವೇದ ಇದೆ ಎಂದನ್ನು ತಿಳಿಯಬಾರದು. ಆ ವೇದವನ್ನು ಹೊತ್ತಿದ್ದರೂ ಸಹ ನಮ್ಮಲ್ಲಿ ಯೋಗ್ಯತೆ ಇದ್ದರೆ ಮಾತ್ರ ಭಗವಂತನ ಕ್ರಿಯಾ ಗುಣ, ಅವರ ನಾಮ, ಅದರಲ್ಲಿ ವಿಶೇಷವಾದ ಅರ್ಥವನ್ನು ನಮಗೆ ತಿಳಿಯಬಹುದಾಗಿದೆ. ಕೇವಲ ವೇದವನ್ನು ಹೊತ್ತಿದ್ದರಿಂದ ನಮಗೆ ಭಗವಂತ ಕಾಣುವುದಿಲ್ಲ. ಮತ್ತೆ ಹೇಗೆ ಕಾಣುತ್ತಾನೆ? ಅನ್ಯತಾಕಾರವಾಗಿ ಕಾಣುತ್ತಾನೆ. ಒಬ್ಬ ಕಳ್ಳನ ಕೈಯಲ್ಲಿ ಹಣವಿದ್ದಾಗ ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದರೂ ಆ ಹಣಕ್ಕಾಗಿ ಎಂಬತಕ್ಕಂಥದ್ದು ಅವನಿಗೆ ತಿಳಿಯುವುದೇ ಇಲ್ಲ. ಆದ್ದರಿಂದ ಆ ಹಣವನ್ನು ಅಪವ್ಯಯ ಮಾಡುತ್ತಾನೆ ಆ ಕಳ್ಳ. ಅದರಂತೆ ಯಾವುದೋ ಜೀವರ ಕೈಯಲ್ಲಿ ಒಂದು ಭಗವದ್ಗೀತೆಯಾಗಲಿ, ಒಂದು ವೇದವಾಗಲಿ, ಈ ಗ್ರಂಥದಿಂದ ಭಗವಂತ ತನ್ನ ದರ್ಶನ, ತನ್ನವನ್ನು ನೋಡತಕ್ಕಂಥ ಪಾಸ್ಪೋರ್ಟ್ ಆಗುವುದಿಲ್ಲ. ಭಗವಂತನ ಬೇಕಂತಲೇ ತನ್ನನ್ನು ತಾನು ಮೋಹಪಡಿಸಿಕೊಳ್ಳಲು ಅಜ್ಞರಂತೆ, ತನಗೇನೂ ತಿಳಿದಿಲ್ಲವಂತೆ ತೋರಿಸಿಕೊಳ್ಳುತ್ತಾನೆ. ಇದು ಯಾರು ತೋರಿಸಿಕೊಳ್ಳಬೇಕು? ರಾಮಕೃಷ್ಣಾದ ರೂಪಗಳೇ ತೋರಿಸಿಕೊಂಡರು. ಅಂದರೆ ಸ್ವಯಂ ವ್ಯಾಸೋಚಿಷ್ಟಂ ಜಗತ್ಸರ್ವಂ ಎಂದು ಎಲ್ಲ ಜ್ಞಾನಕ್ಕೆ ಮೂಲ ಆಧಾರವಾದ ವೇದವ್ಯಾಸ ರೂಪಿಯಲ್ಲಿಯೇ ತೋರಿಸಿಕೊಂಡಿದ್ದಾನೆ. ಎಂದು ತೋರಿಸಿಕೊಂಡಿದ್ದಾನೆಂದರೆ, ವೇದವ್ಯಾಸ ದೇವರು ಹಿಂದೆ ನಾವು ಚಿಂತಿಸಿದಂತೆ 5 ಬಾರಿ ಅವತಾರ ಮಾಡಿದ್ದಾರೆ. ಕೊನೆಯ ಬಾರಿ ಅಂದರೆ 28ರಲ್ಲಿ ಅವತಾರ ಮಾಡಿದಾಗ, 28ನೇ ತ್ರೇತಾಯುಗದಲ್ಲಿ ಅವತಾರ ಮಾಡಿದಾಗ ವೇದವ್ಯಾಸ ದೇವರು ಭಾಗವತ ರಚನೆ ಮಾಡುವ ಮುನ್ನ ಚಿಂತಾಕ್ರಾಂತವಾಗಿ ಕುಳಿತಿದ್ದರು ಎಂಬುದನ್ನು ನಾರದರು ಬಹಿರಂಗಪಡಿಸುತ್ತಾರೆ. ಆ ಬಹಿರಂಗಪಡಿಸುವುದು ನಾರದರು. ಇಲ್ಲಿ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ಹೇಳ್ತಿರುವುದು ಆ ನಾರದಂಶರಾದ ಯಾವ ನಾರದರೇ.
ಆದ್ದರಿಂದ ಪುರುಷೋತ್ತಮ ತತ್ವವನ್ನು ತಿಳಿಯುವಾಗ ದೇವರು ಮೋಹನಾತ್ಮಕವಾಗಿ ತಾವು ಅಜ್ಞರಂತೆ ಪ್ರವರ್ತಿಸುತ್ತಾರೆ. ಕೆಲವೊಮ್ಮೆ ನೀವು ಜಾಗೃತರಾಗಿರಿ ಎಂಬುದನ್ನು ಸ್ವತಃ ನಾರದರೇ ವೇದವ್ಯಾಸರ ಮುಂದೆ ಪ್ರಾರ್ಥನೆ ಮಾಡಿ ತೋರಿಸುವ ಭಾಗ ಭಾಗವತದಲ್ಲಿ ಬಂದಿದೆ. ಅದನ್ನು ಶ್ರೀ ವೇದವ್ಯಾಸ ದೇವರೇ ಇಲ್ಲಿ ತಿಳಿಸುತ್ತಾ ಇದ್ದಾರೆ. ಆದ್ದರಿಂದ ಈ ವಾಕ್ಯ ಶ್ರೀಮದಾನಂದ ತೀರ್ಥರು ಭಾಗವತದ ಮೊದಲನೇ ಸ್ಕಂದದ 4ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ಈ ಅರ್ಥವನ್ನು ಬಿಡಿಸ್ತಾ ಇದ್ದಾರೆ. ಸರ್ವಜ್ಞೋಪಿ ಅಜ್ಞವದ್ದೇಹ ಸರ್ವಶಕ್ತಿ ಅಶಕ್ತಿವತ್ ಪ್ರತ್ಯಾಪಯತಿ ಲೋಕಾನಂ ಅಜ್ಞಾನ ಮೋಹನಾಯ ಚ. 14ನೇ ಶ್ಲೋಕ 17ನೇ ಶ್ಲೋಕ ಏನಿದೆ ಅಂದರೆ, ನಿತ್ಯಜ್ಞಾನಸ್ಯ ಚಿದ್ದೃಷ್ಟಿ ಲೋಕದೃಷ್ಟಿ ಅಪೇಕ್ಷೆಯ ಸರ್ವಜ್ಞೋಪಿ ಅಜ್ಞದೇವ ಸರ್ವಶಕ್ತಿ ಅಶಕ್ತಿವತ್ ಪ್ರತ್ಯಾಪಯತಿ ಲೋಕಾನಂ ಅಜ್ಞಾನಂ ಮೋಹನಾಯ ಚ ಇತಿ ಕೌರ್ಮೇ. ಭಗವಂತ ಪರಾವರಜ್ಞ ಸ ಋಷಿ ಕಾಲೇನ ಅವ್ಯಕ್ತರಹಂಸಸ ಯುಗಧರ್ಮ ವ್ಯತಿಕರಂ ಪ್ರಾಪ್ತಂ ಭುವಿ ಯುಗೆ ಯುಗೆ. ಪರಾಪರ ತತ್ವವನ್ನು ತಿಳಿದ ಜ್ಞಾನಿಗಳಾದ ವೇದವ್ಯಾಸ ದೇವರು ಅನಭಿವ್ಯಕ್ತ ಸ್ವರೂಪವುಳ್ಳ ಕಾಲದ ವೇಗದಿಂದ ಪ್ರತಿ ಯುಗದಲ್ಲಿ ಸಂಭವಿಸುವ ಭೂಲೋಕದಲ್ಲಿ ಬಂದಿರುವ ಯುಗಧರ್ಮಗಳ ಸಾಂಕರ್ಯವನ್ನು ನೋಡಿ ಕಾಲದಿಂದ ಉಂಟಾಗುವ ಪಂಚಭೂತಗಳ ಕಾರ್ಯಗಳಾದ ಶರೀರವೇ ಮೊದಲಾದ ಪದಾರ್ಥಗಳ ಶಕ್ತಿ ಕುಂಠಿತವಾಗುವುದನ್ನು, ಅದರಿಂದ ಆಸ್ತಿಕ ಬುದ್ಧಿ ಶೂನ್ಯರಾದ ಸಾಧು ಭಾವರಹಿತರಾದ ಧಾರಣ ಶಕ್ತಿ ರಹಿತರಾದ ಅಥವಾ ಕೆಟ್ಟ ಬುದ್ಧಿಯುಳ್ಳ ಅಲ್ಪ ಆಯುಷ್ಯವನ್ನು ಹೊಂದಿದ ಭಾಗ್ಯರಹಿತರಾದ ಜನರುಗಳನ್ನು ಅಬಾಧಿತವಾದ ಜ್ಞಾನವುಳ್ಳ ಮನನಶೀಲರಾದ ವೇದವ್ಯಾಸದೇವರು ತಮ್ಮ ದಿವ್ಯವಾದ ಜ್ಞಾನ ದೃಷ್ಟಿಯಿಂದ ನೋಡಿ ಸಕಲ ವರ್ಣ ಆಶ್ರಮ ಧರ್ಮವಂತರಿಗೂ ಹಿತವಾದವನ್ನು ಬಹಳ ಕಾಲ ಆಲೋಚಿಸಿದರು. ಭೌತಿಕಾನಂಚ ಭಾವಾನಂ ಶಕ್ತಿಹಾಸಂ ಚ ತತ್ಕೃತಂ ಅಶ್ರದ್ಧಾನಾನ್ ನಿಸ್ಸತ್ವಾನ್ ದುರ್ಮೇಧಾನ್ ಹಸತಿ ಆಯುಷಃ ದುರ್ಭಗಾಂಶ್ಚ ಜನಾನ್ ವೀಕ್ಷ್ಯ ಮುನಿಃ ದಿವ್ಯೇನ ಚಕ್ಷುಷಾ ಸರ್ವವರ್ಣಾಶ್ರಮಾಣಂ ಯುದ್ಧೌ ಆದೌ ಚಿರಂ ಅಘೋ ಅದೃಕ್. ವೇದವ್ಯಾಸ ದೇವರು ಭಾಗವತ ರಚನೆ ಮಾಡುವ ಮುನ್ನ ತಾವು ಯಾರಿಗಾಗಿ ರಚನೆ ಮಾಡುತ್ತಿದ್ದಾರೋ ಅವರು ಹೇಗಿದ್ದಾರೆ ಎಂಬುದನ್ನು ಸಮಗ್ರವಾಗಿ ತಮ್ಮ ಮನಸ್ಸಲ್ಲಿ ತಂದುಕೊಂಡಿದ್ದಾರೆ. ಅಂದರೆ ಏನು? ನಿತ್ಯಜ್ಞಪ್ತಿ ಸ್ವರೂಪತಃ ಅವರಿಗೆ ಹೊಸದಾಗಿ ಬರತಕ್ಕಂಥದ್ದು ಏನೂ ಇಲ್ಲ. ಆದರೂ ಭಾಗವತ ರಚನಾ ಪೂರ್ವಕದಲ್ಲಿ ಇದ್ದ ಪರಿಸ್ಥಿತಿಯನ್ನು ನಮಗೆ ಮನದಟ್ಟು ಮಾಡಿಕೊಡ್ತಾ ಇದ್ದಾರೆ. ಆಗ ಶ್ರೀಮದಾನಂದ ತೀರ್ಥರು ನಿತ್ಯಜ್ಞಾನಸ್ಯ ಚಿದ್ದೃಷ್ಟಿ, ಭಗವಂತನಿಗೆ ಯಾವುದು ಹೊಸದಾದ ಜ್ಞಾನ ಬಂತು, ಹೊಸದಾದ ತಿಳುವಳಿಕೆ ಬಂತು ಎಂಬುದು ಎಂದು ಕೊಡುವುದಿಲ್ಲ. ಭಗವಂತನ ಚಿದ್ದೃಷ್ಟಿ ಸಚ್ಚಿದಾನಂದ ಮೂರ್ತಿ ಲೋಕದೃಷ್ಟ್ಯಾಪೇಕ್ಷೆಯ, ಲೋಕದೃಷ್ಟ್ಯ ಲೋಕ ಅಂದರೆ ತ್ರಿವಿಧ ಜೀವರ ಅಪೇಕ್ಷದಿಂದ ಅಂದ ಅರ್ಥ. ಸರ್ವಜ್ಞೋಪಿ ಅಜ್ಞವದ್ದೇವ ಸರ್ವಶಕ್ತಿ ಅಶಕ್ತಿವತು ಪ್ರತ್ಯಾಪಯತೆ ಲೋಕಾನಂ ಅಜ್ಞಾನ ಮೋಹನಾಯ ಚ. ನಿತ್ಯಜ್ಞಾನ ಸ್ವರೂಪರಾದ ವೇದವ್ಯಾಸದೇವರಿಗೆ ಯಾವುದೋ ಒಂದು ಕಾಲದಲ್ಲಿ ಜ್ಞಾನ ದೃಷ್ಟಿಯಿಂದ ಆಲೋಚಿಸಿದರು ಎಂಬುದು ಕೂಡುವುದಿಲ್ಲ. ಆದ್ದರಿಂದ ಈ ಶ್ಲೋಕ ತಾತ್ಪರ್ಯವನ್ನು ಪ್ರಮಾಣದಲ್ಲಿ ತೋರಿಸ್ತಾ ಇದ್ದಾರೆ. ನಿತ್ಯ ಜ್ಞಾನವುಳ್ಳ ವ್ಯಾಸರೂಪಿ ಹರಿ ಬಹಳ ಕಾಲ ಆಲೋಚಿಸಿದನು ಎಂದು ಹೇಳಿರುವುದು ಲೋಕದೃಷ್ಟಿಯನ್ನು ಆಶ್ರಯಿಸಿಕೊಂಡು ಮಾತ್ರ. ಯಾಕೆ ಹೀಗೆ ಅರ್ಥ ಮಾಡಬೇಕು ಅಂದರೆ ಪ್ರಮಾಣವನ್ನು ತೋರಿಸ್ತಾರೆ. ಶ್ರೀಹರಿಯ ಸರ್ವಜ್ಞನಾದರೂ ಅಜ್ಞ ಜನರಂತೆ ಸರ್ವಶಕ್ತಿ ಉಳ್ಳವನಾದಾಗ್ಯೂ ಅಶಕ್ತನಂತೆ ಅಜ್ಞರನ್ನು ಅಂದರೆ ದುಷ್ಟರನ್ನು ಮೋಹಿಸುವುದಕ್ಕಾಗಿ
ಅಜ್ಞಾನವನ್ನು ತೋರಿಸುತ್ತಾನೆ ಎಂದು ಪುರಾಣ ಹೇಳಿದೆ. ಚಾತುರ್ಹೋತಂ ಕರ್ಮಶುದ್ಧಂ ಪ್ರಜಾನಂ ವೀಕ್ಷ ವೈದಿಕಂ ವೇದದಾಜ್ಞಸಂತೈ ವೇದಮೇಕಂ ಚತುರ್ವಿಧಂ. ಏನು ಹಿತವನ್ನು ಕಂಡರು ಅಂದರೆ ಹೋತೃ, ಅಧ್ವರ್ಯ, ಉದ್ದಾರ್ಥು ಮತ್ತು ಬ್ರಹ್ಮ ಎಂದ ಹೆಸರುಳ್ಳ 4 ಋತುಗಳಿಂದ ನಡೆಸಬೇಕಾದ ಚಾತುರ್ಹೋತೃ ಎಂಬ ಕರ್ಮವನ್ನು ಸಕಲ ಅಂಗಗಳಿಂದ ಸಹಿತವಾದ ಮೂಲ ವೇದದಲ್ಲಿ ಹೇಳಿದ ಅಗ್ನಿಷ್ಠೋಮಾದಿ ಕರ್ಮಗಳನ್ನು ಪ್ರಜೆಗಳು ಮಾಡಲು ಅಶಕ್ತರು ಎಂದು ತಿಳಿದು ಯಜ್ಞ ಪರಂಪರೆಯನ್ನು ಉಳಿಸಲು ಈ ಮೊದಲೇ 4 ವಿಭಕ್ತವಾಗಿದ್ದ ವೇದರಾಶಿಯನ್ನು ಋಗ್ವೇದ ಮೊದಲಾದ 4 ಭಾಗವನ್ನು ಮಾಡಿದರು. ಋಗ್ಯಜು ಸಾಮರ್ಥ್ಯ ವಾಕ್ಯ ವೇದಾಶತ್ವಾರ ಉದ್ಧೃತಾ ಇತಿಹಾಸ ಪುರಾಣಂ ಚ ಪಂಚಮೋ ವೇದ ಉಚ್ಯತೆ. ವೇದದ ಚಾತುರ್ವಿದ್ಯವನ್ನು ಪ್ರದರ್ಶಿಸಿದರೆ ಅವುಗಳಲ್ಲಿ ಹೇಳಿರುವ ಕರ್ಮ ಚಾತುರ್ವಿದ್ಯ ತಾನೇ ಸಿದ್ಧವಾಗುವುದು. ಆದರೆ ವೇದಗಳ 4 ಬಗೆಯನ್ನು ತೋರಿಸುತ್ತಾರೆ. ಈ ಹಿಂದೆ ವಿಭಾಗಿಸಲ್ಪಟ್ಟ ಋಗಾದಿಗಳು ಮೂಲ ವೇದದಿಂದ ಋಗ್, ಯಜಸ್, ಸಾಮ, ಅಥರ್ವ ಎಂಬ 4 ವೇದಗಳು ಉದ್ಧರಿಸಲ್ಪಟ್ಟಿದೆ, ಪ್ರತ್ಯೇಕವಾಗಿ ತೋರಿಸಲ್ಪಟ್ಟಿವೆ ಹೊರತು ವೇದವ್ಯಾಸರವುಗಳನ್ನು ರಚಿಸಲಿಲ್ಲ. ಆ ವೇದಗಳ ಅರ್ಥವನ್ನೇ ನಿರ್ಣಯಿಸಲು ಇತಿಹಾಸ ಪುರಾಣಗಳನ್ನು ರಚಿಸಿದರು. ಇವುಗಳು ವೇದಗಳ ಸರಿಯಾದ ಅರ್ಥವನ್ನು ತಿಳಿಸಿಕೊಡುವುದರಿಂದ ಪಂಚಮ ವೇದಗಳು ಎಂದು ಪ್ರಸಿದ್ಧವಾಗಿ ಪ್ರಮಾಣವಾಗಿದೆ. ಭಾಗವತ ಎಲ್ಲಿ ಉಗಮವಾಗಿದೆ ಅಲ್ಲೇ ಶ್ರೀ ಪುರಂದರದಾಸರು ತಿಳಿಸಿಕೊಡ್ತಾ ಇದ್ದಾರೆ. ಪುರಾಣ ಪುರುಷೋತ್ತಮನ ದಿವ್ಯ ಗತಿ ಏನು? ಮೂಲ ವೇದ ಎಂಬುದು ಮೊದಲು ಇದ್ದಿದ್ದು, ಅದು ಹೊಸದಾಗಿ ಹುಟ್ಟಿದ್ದು ಅಲ್ಲ. ಆಯಾ ಜನರ ಆಯಾ ಕಾಲದಲ್ಲಿ ಜನರ ಬುದ್ಧಿಮಟ್ಟವನ್ನು ನೋಡಿ ವೇದವ್ಯಾಸ ದೇವರು ವಿಭಾಗವನ್ನು ಮಾಡಿಕೊಟ್ಟರು. ಅದೇ 4 ಋಗ್, ಯಜುರ್, ಸಾಮ, ಅಥರ್ವ ಎಂಬತಕ್ಕಂಥದ್ದು ವೇದ ವಿಭಾಗವಾಗಿತ್ತು. ಇದು ಸಹ ತಿಳಿಯಲು ಜನರು ಶಕ್ತಿ ಇಲ್ಲ, ದೌರ್ಭಾಗ್ಯರು. ಆದ್ದರಿಂದ ಶ್ರೀ ವೇದವ್ಯಾಸ ದೇವರೇ ಇತಿಹಾಸ ಪುರಾಣವನ್ನು ರಚಿಸಿಕೊಟ್ಟರು. ನಮಗೆ ವೇದ ತಿಳಿಯಬೇಕಾದ್ರೆ ಏನು ಮಾಡಬೇಕು? ಪುರಾಣಕ್ಕೆ ಶರಣು ಹೋಗಬೇಕು. ಇತಿಹಾಸವನ್ನು ನಾವು ಪಠಿಸಬೇಕು, ಓದಿಸಬೇಕು, ಮನನ ಮಾಡಿಕೊಳ್ಳಬೇಕು. ಈ ಪುರಾಣ ಮತ್ತು ಇತಿಹಾಸದಿಂದ ನಾವು ಏನು ತಿಳಿಯಬಹುದು? ವೇದಾರ್ಥವನ್ನು ತಿಳಿಯಬಹುದು. ವೇದಾರ್ಥದಿಂದ ಏನು ತಿಳಿಯಬಹುದು? ವೇದವ್ಯಾಸ ದೇವರನ್ನು ನಾವು ತಿಳಿಯಬಹುದು. ಇದನ್ನು ಪುರಂದರದಾಸರು ಏನು ಹೇಳಿದ್ದಾರೆ? ಪುರಾಣ ಪುರುಷೋತ್ತಮ ಎಂದು ಹೇಳಿದ್ದಾರೆ. ಪುರುಷೋತ್ತಮನ ತಿಳಿಯಬೇಕಾದರೆ ಪುರಾಣದ ಅಧ್ಯಯನ ಮಾಡಿ. ಪುರಾಣಗಳು ನಮಗೆ ಗೇಟ್ವೇ ಅಂದರೆ ಎಲ್ಲ ರೀತಿಯಲ್ಲಿ ನಮಗೆ ಬುದ್ಧಿಯನ್ನು ಕಲಿಸಿ ಭಗವಂತನ ತತ್ವವನ್ನು ಸರಿಯಾಗಿ ನಿಲ್ಲಿಸುವಲ್ಲಿ ಸಹಾಯ ಮಾಡುತ್ತದೆ. ಆದ್ದರಿಂದ ಪುರಾಣ ಪುರುಷೋತ್ತಮ ಎಂಬುದರ ವಿಶೇಷ ಅರ್ಥವನ್ನು ತಿಳಿಯಬೇಕಾದರೆ ಭಾಗವತವನ್ನು ತಿಳಿಯಬೇಕು, ವೇದವನ್ನು ಓದಬೇಕು. ವೇದವನ್ನು ನೇರವಾಗಿ ಪಠನ ಮಾಡಿದರೆ ಅದರ ಅರ್ಥ ಆಗುವುದಿಲ್ಲ. ಅದರ ಅರ್ಥ ಆಗಲು ಬೇಕು ಪುರಾಣಗಳು, ಇತಿಹಾಸಗಳು. ಆದ್ದರಿಂದ ಪುರಾಣ ಪುರುಷೋತ್ತಮ ಎಂದು ಶ್ರೀ ಪುರಂದರದಾಸರು ಮೊಟ್ಟ ಮೊದಲಿಗೆ ಪುರಾಣವನ್ನು ಚೆನ್ನಾಗಿ ತಿಳಿದುಕೊಳ್ಳಿ, ನಂತರ ಇತಿಹಾಸವನ್ನು ಅಧ್ಯಯನ ಮಾಡಿ, ನಂತರ ಇದಕ್ಕೆ ಮೂಲಭೂತವಾದ ವೇದಾರ್ಥವನ್ನು ತಿಳಿದುಕೊಳ್ಳಿ. ಆಗ ಪ್ರತಿಪಾದ್ಯನಾದ ಭಗವಂತ ಕಾಣಿಸುತ್ತಾನೆ. ಇದು ಮಾರ್ಗ. ಇದನ್ನು ತಿಳಿಸಿಕೊಡಿಸುವಾಗ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ತಿಳಿಸಿಕೊಟ್ಟಿದ್ದಾರೆ. ಶ್ರೀಶೂತ ಬ್ರಹ್ಮ ಬಂಧೂನಂ ತ್ರಯಿನ ಶ್ರುತಿಗೋಚರ ಕರ್ಮ ಶ್ರೇಯಸಿ ಮೂಢಾನಾಂ ಶ್ರೇಯ ಏವಂ ಭವೇದಿಹ
ಇತಿ ಭಾರತಮಾಖ್ಯಾನಂ ಕೃಪಯಾ ಮುನಿನಾ ಕೃತಂ. ಕಲಿಯುಗದ ಜನರು ಮತ್ತು ಲೌಕಿಕದಲ್ಲೇ ಮುಳುಗಿದ ಜನರು ವೇದದಲ್ಲಿ ಅಧ್ಯಯನ ಮಾಡಲು ಅಸಮರ್ಥರಾಗಿರುತ್ತಾರೆ. ಮತ್ತು ವಸ್ತುತಃ ಶುದ್ಧ ಬ್ರಹ್ಮಬಂಧುಗಳು ವೇದವನ್ನು ನೇರವಾಗಿ ನೋಡಲು ಅಧಿಕಾರ ಹೊಂದಿರುವುದಿಲ್ಲ. ಇಂಥವರಿಗಾಗಿ ಪುರಾಣವನ್ನು ರಚನೆ ಮಾಡಿಕೊಟ್ಟು ವೇದಾರ್ಥವನ್ನೇ ಇಲ್ಲಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಆದ್ದರಿಂದ ಪುರಾಣ ಪುರುಷೋತ್ತಮ ಎಂಬುದು ಕೇವಲ ಯಾರೋ ಒಬ್ಬರಿಗೋಸ್ಕರ ಮಾಡಿದ್ದಂತಲ್ಲ, ಸಕಲ ಸಜ್ಜನರಿಗೂ ಇದು ರಾಜಮಾರ್ಗವನ್ನಾಗಿರುವುದರಿಂದ ಪುರಾಣ ಪುರುಷೋತ್ತಮ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಇಂತಹ ಶ್ರೇಷ್ಠ ಜ್ಞಾನವನ್ನು ಒದಗಿಸಿದ ಪುರಂದರದಾಸರೇ ನಾರದರಾಗಿ ವೇದವ್ಯಾಸರ ಸಮ್ಮುಖದಲ್ಲಿ ನಡೆದ ಸಂವಾದವನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಈ ಎಲ್ಲ ಜ್ಞಾನವೂ ಸಹ ನಮಗೇನು ತೋರಿಸ್ಕೊಡ್ತಾ ಇದೆ? ಭಗವಂತನನ್ನು ಹೇಗೆ ನಾವು ಅರ್ಥ ಮಾಡಿಕೊಳ್ಳಬೇಕು ಎಂಬುದನ್ನು ತೋರಿಸಿಕೊಡ್ತಾ ಇದೆ. ಇಂತಹ ದಿವ್ಯ ಜ್ಞಾನ ನಮಗೆ ಯಾವಾಗ ಸಾಧ್ಯವಾಗುತ್ತೆ? ಕೇವಲ ಮನುಷ್ಯ ಜನ್ಮದಲ್ಲಿ ನಾವು ತಿಳಿಯಲು ಸಾಧ್ಯವಾಗುತ್ತದೆ. ಮನು ಅವಬೋಧನೆಯ ದಾತ ಇರೋದ್ರಿಂದ ತಾನು ತಿಳಿದು ಮತ್ತೊಬ್ಬರಿಗೆ ತಿಳಿಸಲು ಸಾಧ್ಯವಾಗುತ್ತದೆ. ಇದೇ ಮನುಷ್ಯ ಜನ್ಮದ ಬಹುಮುಖ್ಯ ಪ್ರಯೋಜನವಾಗಿದೆ. ಇಂತಹ ಸುಜ್ಞಾನವನ್ನು ಒದಗಿಸುವ ಪುರಂದಾಸರಿಗೆ ಅನೇಕ ನಮಸ್ಕಾರಗಳನ್ನು ಸಲ್ಲಿಸಿ ಅವರ ಅಂತರ್ಯಾಮಿ ಶ್ರೀ ವೇದವ್ಯಾಸ ದೇವರಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಇಂತಹ ಸುಜ್ಞಾನ ಬೋಧಿಸಿದ್ದು ಈ ಮನುಷ್ಯ ಜನ್ಮ ಬಂದಿದ್ದರಿಂದ. ಈ ಮನುಷ್ಯ ಜನ್ಮ ಬಂದಿದ್ದು ಭಗವಂತನ ಅನುಗ್ರಹದಿಂದ ನಮ್ಮ ತಂದೆ ತಾಯಿಗಳ ಮೂಲಕ. ಆದ್ದರಿಂದ ನಮ್ಮ ತಂದೆ ತಾಯಿಗಳ ಅನುಗ್ರಹವನ್ನು ನಾವು ಸ್ಮರಿಸಬೇಕು. ತಂದೆ ತಾಯಿಗಳು ಗುರು ಹಿರಿಯರಿಂದ ಬದುಕಿದ್ದರಿಂದ ಅವರ ಅನುಗ್ರಹವನ್ನು ಸ್ಮರಿಸಬೇಕು. ಎಲ್ಲರೂ ತತ್ವಾಭಿಮಾನಿ ದೇವತೆಗಳ ನೆರವಿನಿಂದ ಬಂದಿದ್ದರಿಂದ ಅವರ ವಿಶೇಷ ಅನುಗ್ರಹ ಸ್ಮರಿಸಬೇಕು. ಎಲ್ಲರೂ ಭಗವಂತನ ಆಜ್ಞೆಯಂತೆ ವಾಯುದೇವರು ಇವರಲ್ಲಿ ನಿಂತು ಈ ಕೆಲಸವನ್ನು ಮಾಡಿದ್ದರಿಂದ ಮೂಲ ಗುರುಗಳಾಗಿ ಇರತಕ್ಕಂಥ ವಾಯುದೇವರನ್ನು ಸ್ಮರಿಸಿಕೊಳ್ಳಬೇಕು. ಇವರೆಲ್ಲ ಅನುಗ್ರಹ ಮುಖರಾದಾಗ ಇವರಲ್ಲಿ ನಿಂತಿರುವ ಭಗವಂತ, ಸ್ವತಂತ್ರನಾದ ಭಗವಂತ ಪ್ರಸನ್ನನಾಗುತ್ತಾನೆ ಎಂಬುದೇ ಮಹಾ ತಾತ್ಪರ್ಯ. ಅದನ್ನೇ ಪುರಾಣ ಪುರುಷೋತ್ತಮ ಎಂದು ತಿಳಿಸಿರುವುದು. ಸ್ವತಂತ್ರನಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ, ಅವರೇ ನಮ್ಮ ಬಿಂಬರೂಪಿ. ನಮ್ಮ ಜೊತೆಯಲ್ಲೇ ಭಗವಂತ ಸದಾ ಇದ್ದಾನೆ. ನಮ್ಮನ್ನು ರಕ್ಷಣೆ ಮಾಡುತ್ತಿದ್ದಾನೆ, ನಮ್ಮ ಜ್ಞಾನವನ್ನು ಕೊಡುತ್ತಿದ್ದಾನೆ. ಈ ಜ್ಞಾನದ ಫಲವಾಗಿ ಭಗವಂತ ತೃಪ್ತನಾಗಿ ತನ್ನನ್ನು ತಾನು ಕಾಣಿಸಿಕೊಳ್ಳುತ್ತಾನೆ. ಕಾಣಿಸಿಕೊಳ್ಳುವುದೇ ನಮ್ಮ ಅಪರೋಕ್ಷ ಎಂದ ಹೆಸರು. ಯಾಗ ಭಗವಂತ ಕಾಣಿಸಿಕೊಳ್ಳುತ್ತಾನೋ ಕಿಮಲಬ್ಧಂ ಪ್ರಸನ್ನೇ ಶ್ರೀನಿಕೇತನೇ. ಭಗವಂತನ ಒಲಿದಾಗ ಯಾವುದು ತಾನೇ ಅಸಾಧ್ಯವೆನಿಸುತ್ತದೆ ಅಂದರೆ ನಮಗೆ ಸ್ವರೂಪಾವಿರ್ಭೂತವಾದ ಮೋಕ್ಷವನ್ನು ಭಗವಂತ ಕರುಣಿಸುತ್ತಾನೆ ಅವನ ಪ್ರಸಾದ ರೂಪದಿಂದ ಎಂಬುದೇ ಅಂತಿಮವಾಗಿದೆ. ಇದನ್ನು ಒದಗಿಸಲು ಪುರಾಣ ಪುರುಷೋತ್ತಮ ಎಂದು ಶ್ರೀ ಪುರಂದಾಸರು ಕೊಟ್ಟಿದ್ದಾರೆ. ಇದು ಪ್ರತಿನಿತ್ಯವೂ, ಪ್ರತಿದಿನವೂ, ಪ್ರತಿ ಕ್ಷಣವೂ ಬಿಂಬೋಪಾಸನೆಯಲ್ಲಿ ಪರಿಣಮಿಸಬೇಕು. ಬಿಂಬನನ್ನು ಆರಾಧಿಸಬೇಕು. ಬಿಂಬ ಅವನನ್ನು ಜ್ಞಾಪಿಸಬೇಕು ಎಂಬುದಿಲ್ಲ. ನಿತ್ಯ ಜ್ಞಪ್ತಿ ಸ್ವರೂಪದ ಆದರೂ ಅನುಗ್ರಹಾರ್ಥವಾಗಿ ನಮ್ಮನ್ನು ಕಡೆ ನೋಡು ಎಂಬತಕ್ಕಂಥದ್ದು ಬೇಡಿಕೊಳ್ಳುವುದು ನಮ್ಮದು ಧರ್ಮವಾಗಿದೆ. ಅದನ್ನೇ ಉಪನಿಷತ್ತಲ್ಲಿ ತೋರಿಸಿರುವುದು. ಅಗ್ನೇಯ ಸುಪತಾರಾಗಿ ಎಂಬ ಶ್ಲೋಕದಿಂದ ಭೂಯಿಷ್ಠಾಂತೆ ನಮ್ಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ್ಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ್ಮ ಉಕ್ತಿಮಿದೇಮ ಅಂತೇಳಿ ವಿನಮ್ರವಾಗಿ ಪ್ರಾರ್ಥಿಸೋಣ. ಭಾರತೀಯರ ಮುಖ್ಯ ಪ್ರಾಣಾಂತರಿತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.